ಬಿಡುಗಡೆಗೊಳಿಸಿದಂತಹ ಡಾಕ್ಟರ್ ಸೋಮಶೇಖರ್ ಇವರು ಕೃತಿ ಬಗ್ಗೆ ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕತೆ ಮೇಲೆ ಒಂದು ಬುಕ್ಕನ್ನು ಇದು ಲೋಕಪ್ರೇಮಾಳಿಕೆ ಮಂಜುನಾಥ್ ಸಾಗರ್ ಅವರನ್ನೊಂದು ಇದು ಮಾಡ್ತಾರೆ ಅಂತ ಹೇಳಿ ಮಾಡಿ ಈಗ ಮಾಡ್ತೀರಾ? ಹೌದಂತೆ. ಆಮೇಲೆ ಮಾತಾಡೋದು. ಮಾತಾಡಿದ ಮೇಲೆ ಮಾಡಿದ ಮಾತಾಡ್ಲಿಯಾ? ಮೈಕ್ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿರೆ ನೀ ನಮಗೆ ಕಲ್ಪತರು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀನೇರುವ ಮಲೆ ಅದು ಸಹ್ಯಾದ್ರಿ, ನೀನು ಕುಡಿಯುವ ನೀರು ಅದು ಕಾವೇರಿ ಎನ್ನುವ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ಸ್ಮರಿಸಿಕೊಳ್ತಾ, ಹೊರನಾಡ ಕನ್ನಡಿಗರು, ಹೊರರಾಷ್ಟ್ರದ ಕನ್ನಡಿಗರು, ನಮ್ಮ ನಾಡ ಕನ್ನಡಿಗರು, ಈ ಮೂರು ಹೃದಯಗಳ ಮನಸ್ಸುಗಳ ಮಿಲನದ ಈ ತ್ರಿವೇಣಿ ಸಂಗಮದ ಈ ಕಾರ್ಯಕ್ರಮದ ಸರ್ವ ಸಮ್ಮೇಳನಾಧ್ಯಕ್ಷರಾಗಿರುವ ಸನ್ಮಾನ್ಯ ಡೇವಿಡ್ ಫ್ರ್ಯಾಂಕ್ ಫರ್ನಾಂಡಿಸ್ರವರನ್ನು ಅಭಿನಂದಿಸುತ್ತಾ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಆತ್ಮೀಯರಾದ ಸನ್ಮಾನ್ಯ ಮಂಜುನಾಥ್ ರೇವಣ್ಕರ್ ಅವರೇ, ಯದುಪಡಿ ಗೌಡ್ರವರೇ, ಕಾಸರಗೋಡು ಶಿವರಾಮ್ ಅವರೇ, ಭರದ್ವಾಜ್ ಬೇಕಲ್ರವರೇ, ದೊಡ್ಡಪ್ಪ ಪೂಜಾರವರೇ, ಮಧುರ ಅವರೇ, ರತ್ನ ಹಾಲಪ್ಪ ಗೌಡ ಅವರೇ, ಎಲ್ಲಕ್ಕಿಂತ ಮಿಗಿಲಾಗಿ ಇಂತಹ ಒಂದು ಸಂಘಟನೆಯನ್ನು ಮಾಡ್ತಾ ಬಂದಿರುವ ನನ್ನ ಆತ್ಮೀಯ ಗೆಳೆಯ ಮಂಜುನಾಥ ಸಾಗರ. ಯಾವ ಸಾಗರ ಇದು ಅಂದರೆ, ಕನ್ನಡ ಮನಸ್ಸುಗಳನ್ನು ಸಂವೇದನಾಶೀಲವಾಗಿ ಪ್ರವಹಿಸುವ ಈ ಮನಸ್ಸುಗಳನ್ನು ಒಂದೆಡೆ ಕೂಡಿಸುವಂತಹ ಮಹಾ ಕನ್ನಡದ ಸಾಗರ ನನ್ನ ಗೆಳೆಯ ಮಂಜುನಾಥ ಸಾಗರ. ಕವಿ ಒಂದು ಮಾತನ್ನು ಹೇಳ್ತಾನೆ, ದೇಶ ನನ್ನದು ನನ್ನದು ನಾಡು, ಎನ್ನದ ಮಾನವನೆದೆ ಸುಡುಗಾಡು. ದೂರ ದೇಶದಿ ಹೋದ ಸಮಯದಿ ತನ್ನ ನಾಡನು ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾವಿಲ್ಲವನಿಗೆ ನಾಕದಲ್ಲಿ, ತಾವಿಲ್ಲವನಿಗೆ ನಾಕದಲ್ಲಿ. ಕವಿಯ ಈ ಕವನದ ಅಂತರಾರ್ಥ ಇಷ್ಟೇ, ಈ ದೇಶ ನನ್ನದು, ಈ ನಾಡು ನನ್ನದು, ಈ ಭಾಷೆ ನನ್ನದು ಅನ್ನುವ ಆ ಸ್ವಾಭಿಮಾನದ ಅಂತರಂಗದ ವಿಶ್ವಾಸ, ನಂಬಿಕೆ, ಪ್ರೀತಿ, ಶ್ರದ್ಧೆ ಯಾರಲ್ಲಿಲ್ಲವೋ ಅವನಿಗೆ ಸ್ವರ್ಗದಲ್ಲಿ ಸ್ಥಾನವಿಲ್ಲ, ಆತನಿಗೆ ನರಕವೇ ಪ್ರಾಪ್ತಿ ಎನ್ನುವ ಮಾತನ್ನು ಕವಿ ಹೇಳ್ತಾನೆ. ಬಂಧುಗಳೇ, ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ, ನಿವೃತ್ತಿಯ ನಂತರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಸ್ಥಾನಮಾನದ ಅಧ್ಯಕ್ಷನಾಗಿದ್ದೆ. ಈ ಗಡಿ ಭಾಗದ ಅನೇಕ ಕನ್ನಡದ ಮನಸ್ಸುಗಳನ್ನು ಒಂದೆಡೆ ಕಟ್ಟಿ ಹಾಕೋ ಕೆಲಸವನ್ನು ಮಾಡಿದ್ದೇನೆ. ಕಾಸರಗೋಡಿನಲ್ಲಿ ಕಯ್ಯಾರ ಕಿಣ್ಣಣ್ಣೆಯವರ ಹೆಸರಿನಲ್ಲಿ 2 ಕೋಟಿ ರೂಗಳಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡುವ ದಿಸೆಯಲ್ಲಿ 2 ಕೋಟಿ ರೂಗಳನ್ನು ಅಧ್ಯಕ್ಷನಾಗಿ ಆ ಸಂಸ್ಥೆಯಿಂದ ಬಿಡುಗಡೆ ಮಾಡಿದಂಥ ಕನ್ನಡದ ಆ ಋಣವನ್ನು ನಾನು ತೀರಿಸಿದ್ದೇನೆ. ಅಕ್ಕಲಕೋಟೆಯಲ್ಲಿ ಜಯದೇವ ತಾಯಿ ಲಿಗಾಡೆ, ನಮಗೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಬೇಕು. ಜಯದೇವ ತಾಯಿ ಲಿಗಾಡೆ ಎನ್ನುವ ಮಹಾ ಮಹಿಳೆ, ಸೊಲ್ಲಾಪುರದಲ್ಲಿ ಒಬ್ಬ ವಿಧವೆ, ಚಿಕ್ಕ ವಯಸ್ಸಿನಲ್ಲೇ ವಿಧವೆ ಪ್ರಾಪ್ತವಾಗುತ್ತೆ. ಅಷ್ಟಾದರೂ ಮರಾಠಿ ಹಿನ್ನೆಲೆ ಇದ್ದರೂ ಸಹ ಕನ್ನಡವನ್ನು ಕಲಿತು, ಕನ್ನಡದ ಶಾಲೆಗಳಲ್ಲಿ ಕನ್ನಡದ ಶಿಕ್ಷಕರು ಇಲ್ಲದೇ ಇದ್ದಾಗ ತಾನೇ ಸ್ವತಃ 400 ಕನ್ನಡ ಶಿಕ್ಷಕರನ್ನು ನೇಮಿಸಿದಂತಹ ಒಬ್ಬ ವೀರ ವಿರಾಗ್ರಣಿ ಜಯದೇವ ತಾಯಿ ಲಿಗಾಡೆ. ಆ ಮಹಿಳೆ ಹೆಸರಿನಲ್ಲಿ ಅಕ್ಕಲಕೋಟೆಯಲ್ಲಿ ಕನ್ನಡ ಭವನವನ್ನು, ಅಕ್ಕಲಕೋಟೆ ಮಹಾರಾಷ್ಟ್ರ ಕರ್ನಾಟಕದ ಭಾಗ, ಗಡಿ ಭಾಗ, ಅಲ್ಲಿ 2 ಕೋಟಿ ರೂಗಳ
ವೆಚ್ಚದಲ್ಲಿ ಕನ್ನಡ ಭವನವನ್ನು ಕಟ್ಟಲಿಕ್ಕೆ ಹಣವನ್ನು ಪ್ರಾಧಿಕಾರದಿಂದ ಬಿಡುಗಡೆ ಮಾಡಿದ. ಇವು ಶಾಶ್ವತವಾಗಿ ಉಳಿಯುವಂಥ ಕೆಲಸ. ಅಷ್ಟೇ ಅಲ್ಲ, ಗೋವಾದಲ್ಲಿ ಕನ್ನಡ ಭವನವನ್ನು ಕಟ್ಟಲಿಕ್ಕೆ 2 ಕೋಟಿ ರೂಗಳನ್ನು ಕರ್ನಾಟಕ ಸರ್ಕಾರದಿಂದ ಪ್ರಾಧಿಕಾರದಿಂದ ನಾನು ಬಿಡುಗಡೆ ಮಾಡಿಸಿದ್ದೇನೆ. ಗಡಿನಾಡಿನಲ್ಲಿ ಕನ್ನಡದ ಸ್ಥಿತಿ, ಅಲ್ಲಿನ ಶಾಲೆಗಳ ಸ್ಥಿತಿಯನ್ನು ನೋಡಿದಾಗ ಭಾಳ ದುಃಖ ಆಗುತ್ತೆ. ಇಂತಹ ಸಂದರ್ಭಗಳಲ್ಲಿಯೂ ಸಹ, ಇದರ ನಡುವೆಯೂ ಸಹ ನಮ್ಮ ಹೊರನಾಡಿನಲ್ಲಿ, ಹೊರ ರಾಷ್ಟ್ರದಲ್ಲಿ ಕನ್ನಡಿಗರು ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಅನೇಕ ರಾಷ್ಟ್ರಗಳಿಗೆ ಹೋಗಿದ್ದೇನೆ. ದುಬೈಗೆ ಹೋಗಿದ್ದೇನೆ, ಅಮೇರಿಕಾಗೆ ಹೋಗಿದ್ದೇನೆ, ಸೌತ್ ಆಫ್ರಿಕಾ, ಕೀನ್ಯಾ, ಅನೇಕ ರಾಷ್ಟ್ರಗಳಿಗೆ, ಆಸ್ಟ್ರೇಲಿಯಾ, ಅನೇಕ ರಾಷ್ಟ್ರಗಳಿಗೆ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದೇನೆ, ವೈಯಕ್ತಿಕ ನೆಲೆಯಲ್ಲಿ ಹೋಗಿದ್ದೇನೆ. ಅಲ್ಲಿರುವಂಥ ಜನರ ಕನ್ನಡ ಪ್ರೇಮ ಅನನ್ಯವಾದಂಥದ್ದು. ಕರ್ಕಿಯವರು ಒಂದು ಮಾತನ್ನು ಹೇಳ್ತಾರೆ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಗಡಿನಾಡೇ ಇರಲಿ, ನಡುನಾಡೇ ಇರಲಿ, ಹೊರನಾಡೇ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು, ಹಚ್ಚೇವು ಕನ್ನಡದ ದೀಪ ಅಂಥೇಳಿ. ಈ ಕನ್ನಡದ ದೀಪವನ್ನು ನಮ್ಮ ಇವತ್ತಿನ ಸಮ್ಮೇಳನಾಧ್ಯಕ್ಷರನ್ನು ಒಳಗೊಂಡಂತೆ ಅನೇಕ ಜನ ಹೊರ ರಾಷ್ಟ್ರಗಳಲ್ಲಿ ಕನ್ನಡದ ಈ ಸಮ್ಮೇಳನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನಿಂದ 2 ವರ್ಷಗಳ ಹಿಂದೆ ದುಬೈನಲ್ಲಿ ಒಂದು ವಿಶ್ವ ಕನ್ನಡ ಹಬ್ಬವನ್ನು ಮಾಡಿದ್ವಿ. ನಾನು ಸಮ್ಮೇಳನಾಧ್ಯಕ್ಷನಾಗಿದ್ದೆ. ಕಳೆದ ವರ್ಷ ಸಿಂಗಾಪುರದಲ್ಲಿ ಒಂದು ಸಮ್ಮೇಳನವನ್ನು ಮಾಡಿದ್ವಿ, ಅದಕ್ಕೂ ನಾನು ಸಮ್ಮೇಳನಾಧ್ಯಕ್ಷನಾಗಿದ್ದೆ. ಈ ಬರುವ ನವೆಂಬರ್ 28ರಲ್ಲಿ ಮಸ್ಕಟ್ನಲ್ಲಿ ವಿಶ್ವ ಕನ್ನಡ ಹಬ್ಬವನ್ನು ನಮ್ಮ ಗೆಳೆಯ ಶಿವಕುಮಾರ್ ನಾಗರನವೆಲೆ ಅಧ್ಯಕ್ಷತೆಯ ಆ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಹೊರನಾಡು ಹೊರ ರಾಷ್ಟ್ರಗಳಿರೋ ಕನ್ನಡಿಗರನ್ನು ಆಗಾಗ್ಗೆ ನಾವು ಇಲ್ಲಿ ಆಹ್ವಾನಿಸಿ ನಮ್ಮ ಪ್ರೀತಿಯ ಸಿಂಚನದ ರಸಸ್ಪರ್ಶವನ್ನು ಅವ್ರಿಗೆ ಕೊಡ್ತಾ ನಾವು ನಿಮ್ಮವರು, ನೀವು ನಮ್ಮವರು ಅನ್ನೋ ಭಾವನೆಯನ್ನು ಉಂಟು ಮಾಡ್ತಾ ಇರಬೇಕು. ಏಕೆಂದರೆ ಕರುಳ ಬಳ್ಳಿ, ಈ ತಾಯಿಯ ಕರುಳ ಬಳ್ಳಿ ಇದೆಯಲ್ಲ, ಇದು ಅನನ್ಯವಾದಂಥದ್ದು. ಅದಕ್ಕೆ ಕವಿ ಒಬ್ಬ ಹೇಳ್ತಾನೆ, ಒಬ್ಬ ವ್ಯಕ್ತಿ 3 ಋಣವನ್ನು ತೀರಿಸಬೇಕಂತೆ. ಒಂದು ಹೆತ್ತ ತಾಯಿಯ ಋಣವನ್ನು, ಅದನ್ನು ಬಹಳಷ್ಟು ಸಂದರ್ಭಗಳಲ್ಲಿ ನಾವು ತೀರಿಸೋದಿಲ್ಲ, ಭಾಳ ದುರಂತ ಅದು. ಹೆತ್ತ ತಾಯಿಯ ಋಣವನ್ನು ತೀರಿಸಬೇಕು. ಹೆತ್ತ ಈ ಜನ್ಮಭೂಮಿಯನ್ನು ನಾವು ಆ ಋಣವನ್ನು ತೀರಿಸಬೇಕು. ಮತ್ತು ನಮ್ಮ ತಾಯಿ ಭಾಷೆಯ ಋಣವನ್ನು ತೀರಿಸಬೇಕು. ಆ ದಿಸೆಯಲ್ಲಿ ನಮ್ಮ ಮಂಜುನಾಥ್ ಸಾಗರ್ ಅವರು ರಾಷ್ಟ್ರದಾದ್ಯಂತ ಅಷ್ಟೇ ಅಲ್ಲ, ಹೊರ ರಾಷ್ಟ್ರಗಳಲ್ಲಿ ನಿರಂತರವಾಗಿ ಈ ಕನ್ನಡದ ಸಮ್ಮೇಳನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಗೆಳೆಯರಾದ ಸಮ್ಮೇಳನಾಧ್ಯಕ್ಷ ಸೊಗಸಾಗಿ ಹೇಳಿದ್ರು, ಎಲ್ಲದರ ಉದ್ದೇಶ ಮನಸ್ಸುಗಳನ್ನು ಮಿಲನ ಮಾಡತಕ್ಕಂಥದ್ದು. ಕವಿ ಒಂದು ಮಾತನ್ನು ಹೇಳ್ತಾನೆ, ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನ್ನು ತುಳಿಯುತ್ತ, ಒಂದೇ ಧಾನ್ಯವನ್ನುಣ್ಣುತ್ತ, ಒಂದೇ ಗಾಳಿಯನ್ನು ಸೇರುವ ನರಜಾತಿಯೊಳಗೆ ಎಂತೂ ಬಂದುದು ಈ ಜಾತಿ ವೈಷಮ್ಯ. ಈ ಜಾತಿ ವೈಷಮ್ಯ ಯಾಕೆ ಬರ್ತಾ ಇದೆ? ನಾನು ನೋಡುವಂಥ ಆಕಾಶ ಒಂದೇ, ನಾವು ಜನ್ಮ ಕೊಟ್ಟಂತಹ ಈ ಭೂಮಿ ತಾಯಿ ಒಂದೇ, ನಮ್ಮನ್ನು ಉಸಿರಾಡಲಿಕ್ಕೆ ಪ್ರೇರೇಪಿಸ್ತಾ ಇರುವ ವಾಯು ಒಂದೇ. ಹೀಗಾಗಿ ಎಲ್ಲವೂ ಪ್ರಕೃತಿಯಲ್ಲಿ ಒಂದೇ ಆಗಿರುವಾಗ ಏಕೆ ಜಾತಿ ವೈಷಮ್ಯ? ಅದಕ್ಕಾಗಿ ಬಸವಣ್ಣನವರು ಹೇಳ್ತಾರೆ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ಮಾತಿನಂತೆ ಈ ಕನ್ನಡದ ಮನಸ್ಸುಗಳನ್ನು ಮಿಲನ ಮಾಡಿಸ್ತಕ್ಕಂಥ ಕೆಲಸವನ್ನು ಮಂಜುನಾಥ್ ಸಾಗರ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಷಯವನ್ನು ಸನ್ಮಾನ್ಯ ಸಮ್ಮೇಳನಾಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು. ಈ ಪ್ರಶಸ್ತಿಗಳಿದೆಯಲ್ಲ, ಈ ಪ್ರಶಸ್ತಿಗಳನ್ನು ನಾವು ಕೊಡ್ತಕ್ಕಂಥದ್ದು ನೀವು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ ಅನ್ನುವ ಒಂದು ಮೆಚ್ಚುಗೆಯ ಸಂಕೇತವೂ ಹೌದು, ಇನ್ನೂ ಮಾಡುವ ಕೆಲಸ ಬಹಳಷ್ಟು ಇದೆ ಅನ್ನುವ ಪ್ರೀತಿಯ ಎಚ್ಚರಿಕೆಯ ಒಂದು ಸ್ಪರ್ಶವೂ ಹೌದು. ಅದಕ್ಕಾಗಿ ಕವಿ ಒಂದು ಮಾತನ್ನು ಹೇಳ್ತಾನೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಈ ಜಗತ್ತಿನಲ್ಲಿ ಅನ್ನದಾತುರ, ಹಸಿವು ಬಹಳ ಮುಖ್ಯ. ಹಸಿವಾದ ಮೇಲೆ ಅನ್ನದಾತುರಕ್ಕಿಂತ ಚಿನ್ನದಾತುರ, ಲೌಕಿಕ ಆಕರ್ಷಣೆಗಳು ಮುಖ್ಯ ಆಗುತ್ತೆ. ಆನಂತರ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಲೌಕಿಕ ಕಾಮನೆಗಳು ಮುಖ್ಯ ಆಗುತ್ತೆ. ಕೊನೆಗೆ ಈ ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಅದು ಆತ್ಮವನ್ನೇ ಮಂಕುತಿಮ್ಮ ಅನ್ನುವ ಮಾತನ್ನು ಹೇಳ್ತಾ, ಇವತ್ತೇನು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೀರಿ, ನಿಮಗೆಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪ್ರಶ್ನೆ ಮಾಡ್ತಾರೆ ಕೆಲವರು, ಇಂಥ ಸಮ್ಮೇಳನ ಯಾಕೆ ಬೇಕು ಅಂತೇಳಿ. ಅದಕ್ಕೆ GSS ಅವರೊಂದು ಮಾತನ್ನು ಹೇಳ್ತಾರೆ, ಇವತ್ತು ನಾವು ದೀಪವನ್ನು ಹಚ್ಚಿದ್ದೇವೆ ಬೆಳಗ್ಗೆ ಉದ್ಘಾಟನೆ ಸಂದರ್ಭದಲ್ಲಿ.
ಆ ದೀಪದ ಅವಶ್ಯಕತೆ ಏನು? ಪ್ರಖರವಾದ ಈ ವಿದ್ಯುತ್ತಿನ ಬೆಳಕಿನ ನಡುವೆಯೂ, ಈ ಪ್ರಖರವಾದ ಬೆಳಗಿನ ಸೂರ್ಯನ ಬೆಳಕಿನ ನಡುವೆಯೂ ಯಾಕೆ ನಾವು ಒಂದು ದೀಪವನ್ನು ಹಚ್ಚುತ್ತೇವೆ, ಜ್ಯೋತಿಯನ್ನು ಬೆಳಗುತ್ತೇವೆ? ಕವಿ ಹೇಳ್ತಾನೆ, ಆದರೂ ಹಚ್ಚುತ್ತೇನೆ ಹಣತೆಯನ್ನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಕತ್ತಲೆಯನ್ನು ದಾಟುತ್ತೇನೆಂಬ ಜಿದ್ದಿನಿಂದಲೂ ಇಲ್ಲ. ಆ ದೀಪ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ದೀಪ ಆರಿದ ಮೇಲೆ ನೀನ್ಯಾರೋ ನಾನ್ಯಾರೋ ಅನ್ನುವ ಕವಿವಾಣಿಯಂತೆ ಆ ಜ್ಯೋತಿ, ಕನ್ನಡದ ಜ್ಯೋತಿಯನ್ನು, ಸ್ನೇಹದ ಜ್ಯೋತಿಯನ್ನು, ಕನ್ನಡ ನಾಡು ನುಡಿಯ ಪ್ರೇಮದ ಪ್ರೀತಿಯ ಜ್ಯೋತಿಯನ್ನು ಇವತ್ತು ಇಲ್ಲಿ ನಾವು ಬೆಳಗಿಸಿ ಅನಿವಾಸ ಕನ್ನಡಿಗರು, ಹೊರನಾಡಿನ ಕನ್ನಡಿಗರು, ಹೊರ ರಾಷ್ಟ್ರದ ಕನ್ನಡಿಗರನ್ನು ಕರೆಸಿ ಸನ್ಮಾನ ಮಾಡಿದಂತಹ ಮಂಜುನಾಥ್ ಸಾಗರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ, ಈ ಹಿನ್ನೆಲೆಯಲ್ಲಿ ಈ ಕನ್ನಡದ ಸೇವೆಯನ್ನು ಮಾಡಲಿಕ್ಕೆ ಅನೇಕ ಗೆಳೆಯರ ಒತ್ತಾಸೆಯಿಂದ ಈ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರ ಸಹಕಾರ ಸಿಗಲಿ ಅನ್ನುವ ಮಾತನ್ನು ಈ ವೇದಿಕೆಯಿಂದ ತಮ್ಮ ಮುಂದೆ ನಾನು ಪ್ರಸ್ತಾಪವನ್ನು ಮಾಡ್ತಾ, ನಮ್ಮ ಮಕ್ಕಳು ದಯವಿಟ್ಟು ಕನ್ನಡವನ್ನು ಕಲಿಬೇಕು, ಕನ್ನಡದ ವಚನಗಳನ್ನು ಕಲಿಬೇಕು, ದಾಸರ ಪದಗಳನ್ನು ಕಲಿಬೇಕು, ಜಾನಪದ ಸಂಸ್ಕೃತಿಯನ್ನು ಕಲಿಬೇಕು. ಜಾನಪದ ಸಂಸ್ಕೃತಿ ವಿಶಿಷ್ಟವಾದಂಥದ್ದು. ಅವರು ಸರ್ವಜ್ಞನ ವಚನಗಳನ್ನು ಭಾಳ ಸೊಗಸಾಗಿ ಹೇಳಿದರು. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ಯಾರು ನಿಜವಾದ ಜಾತ? ಅಂತಹ ಒಂದು ಅದ್ಭುತವಾದಂತಹ ಆ ಸರ್ವಜ್ಞನ ಮಾತನ್ನು ಸ್ಮರಿಸ್ಕೊಳ್ತಾ, ದಾಸರ ಮಾತುಗಳನ್ನು ಸ್ಮರಿಸ್ಕೊಳ್ತಾ, ವಚನಕಾರರ ಮಾತನ್ನು ಸ್ಮರಿಸ್ಕೊಳ್ತಾ, ಪಂಪನ ಮಾತನ್ನು, ಪಂಪ ಹೇಳ್ತಾನೆ, ಆರಂಕುಶ ವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಕರೀಂ ನಗರದಲ್ಲಿ ಹುಟ್ಟಿದಂಥ ಪಂಪ ಕನ್ನಡ ನಾಡಿಗೆ ಬಂದು ಬನವಾಸಿಯ ಸೊಬಗನ್ನು, ನಿಸರ್ಗವನ್ನು ನೋಡಿ ಆನಂದಪಟ್ಟು ಅರಿಕೇಸರಿಯ ಮೇಲೆ ಒಂದು ವಿಕ್ರಮಾರ್ಜುನ ವಿಜಯ ಅನ್ನುವ ಒಂದು ಅದ್ಭುತವಾದಂಥ ಮಹಾಕಾವ್ಯವನ್ನು ರಚಿಸಿ, ಆನಂತರ ಪಂಪ ಭಾರತ ಅನ್ನುವ ಒಂದು ಅಲೌಕಿಕ ಕಾವ್ಯವನ್ನು ರಚಿಸಿದ ಆ ಮಹಾನುಭಾವ ಹೇಳ್ತಾನೆ, ಆ ರಂಕುಶ ವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತೇಳಿ. ಮತ್ತು ಈ ಮಂಗಳೂರು ಅನ್ನೋದು ವಿಶಿಷ್ಟವಾದ ಜಾಗ. ನಾನು 86ರಿಂದ 89 ಈ ಜಿಲ್ಲೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿ ಅದೊಂದು ಹೆಮ್ಮೆಯ ಕ್ಷಣಗಳು. ಆ ಸಂದರ್ಭದಲ್ಲಿ ಎಲ್ಲ ದೊಡ್ಡ ದೊಡ್ಡ ಕವಿಗಳಿದ್ದರು, ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ಮಾಡಿದಂಥ ಆ ಮಧುರ ಕ್ಷಣಗಳನ್ನು ಸ್ಮರಿಸಿಕೊಂಡು ಮತ್ತೊಮ್ಮೆ ಮಂಜುನಾಥ್ ಸಾಗರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ, ವಿಶೇಷವಾಗಿ ನಮ್ಮ ಸರ್ವ ಸಮ್ಮೇಳನಾಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸಿ, ವೇದಿಕೆಯ ಮೇಲಿರೋ ಎಲ್ಲ ಗಣ್ಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ, ಜೈ ಕನ್ನಡ. ನಮಸ್ತೆ.